ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ. ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ, ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ. ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ. ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾನೆ. ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮನೆತನ, ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವ ಹೊತ್ತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ. ನನಗೆ ನನ್ನ ಗುರು ಹಿರಿಯರು, ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ. ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ ಹೋಗಲ್ಲ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಸಾಕಷ್ಟು ಶಬ್ದಕೋಶಗಳು ನನ್ನಲ್ಲಿದಾವೆ. ಆದರೆ ಅವ್ರ ತರ ನಾನು ಮಾತಾಡಕ್ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಸಂದರ್ಭದಲ್ಲಿ ಇಬ್ಬರು ಮಹನೀಯರ ಮಾತುಗಳನ್ನು ನೀವು ಕೇಳಿದಿರಿ. ಇಬ್ಬರು ಶಾಸಕರು, ಒಬ್ಬರು ಗೋಕಾಕ್ ಶಾಸಕರು ಆದಂಥ ರಮೇಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ಅಥಣಿ ಶಾಸಕರಾದಂಥ ಸವದಿ ಅವರು, ಲಕ್ಷ್ಮಣ್ ಸವದಿ ಅವರು. ಇಬ್ಬರ ಮಾತುಗಳನ್ನ ಸಹಜವಾಗಿ ನಾವು ನೋಡಿದಾಗ ಹೌದು, ಅವರಲ್ಲಿ ರಾಜಕೀಯ ವೈಷಮ್ಯ ಇರ್ಬೋದು ಅಥವಾ ವಿರೋಧ ಇರ್ಬೋದು, ಎಲ್ಲ ಸರಿ. ಅವರ ಗೆಲ್ಲಬೇಕಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಮಾತಾಡಬೇಕಾಗ್ತದೆ. ಅಂತಿಮ ಗಂತವ್ಯ ಏನಪ್ಪ, ಯಾರ್ದಾದ್ರೂ ಗುರಿ ಏನಂತಂದ್ರೆ ಗೆಲ್ಲೋದು. ಆ ಗೆಲ್ಲೋದಕ್ಕಾಗಿ ಮೊದಲು ರಮೇಶ್ ಅವ್ರು ಮಾತಾಡ್ತಾರೆ. ಅದರಲ್ಲೂ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಚುನಾವಣೆ ಅದ. ಈಗ ಅದರ ಪ್ರಚಾರಕ್ಕೆ ಹೋಗಿದ್ದಾರಲ್ಲ, ಪ್ರಚಾರಕ್ಕೆ ಹೋಗೋ ಸಮಯದಲ್ಲಿ ಲಕ್ಷ್ಮಣ್ ಸವದಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕೆಲವೊಮ್ಮೆ